S-400 ಇನ್ನೇನು ಡೀಟೇಲ್ಸ್ ಬರ್ತಾ ಇದೆ, ಅದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಅದಾದ್ಮೇಲೆ ನಿಮ್ಮ ಜೊತೆಗೆ ಡಿಬೇಟ್ ಮುಂದುವರಿಸ್ತೀನಿ. ಪಾಕಿಸ್ತಾನದ ಡ್ರೋನ್ ಸಂಬಂಧಪಟ್ಟಂತೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಧ್ವಂಸವನ್ನ ಮಾಡಲಾಗಿದೆ. ಪಾಕಿಸ್ತಾನ 15 ನಗರಗಳ ಮೇಲೆ ಟಾರ್ಗೆಟ್ ಮಾಡಿತ್ತು. ಭಾರತ ಸುದರ್ಶನ ಚಕ್ರ ಪ್ರಯೋಗ ಮಾಡೋ ಮೂಲಕ S-400 ಮೂಲಕ ಈಗ ಭಾರತೀಯ 15 ನಗರಗಳನ್ನು ಕಾಪಾಡಿಕೊಂಡಿದೆ. ಅತ್ಯಂತ ಶಕ್ತಿಶಾಲಿಯಾಗಿರುವಂಥ S-400 ಡಿಫೆನ್ಸ್ ಸಿಸ್ಟಮ್. ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ರು. ಈಗ ನಿಖರವಾಗಿ ಆಕಾಶದಲ್ಲೇ ಹೊಡೆಯಬಲ್ಲಂಥ ಸಾಮರ್ಥ್ಯವನ್ನು S-400 ಈಗಾಗಲೇ ಹೊಂದಿದೆ. ಎದುರಾಳಿಗಳಿಗೆ ಕ್ಷಣಕ್ಕೂ ಕೂಡ ಕ್ಷಣ ಮಾತ್ರದಲ್ಲೇ ದಾಳಿ ಮಾಡಿ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ನೇರವಾಗಿ ಇಂಟರ್ಸೆಪ್ಟ್ ಮಾಡುವಂಥ ತಾಕತ್ತಿರುವಂಥ S-400 ಸಿಸ್ಟಮ್. ಅಫ್ಕೋರ್ಸ್ ಗಿರೀಶ್, ನೀವಾಗಲೇ ಮಾತಾಡ್ತಾ ಇದ್ದೀವಿ ನೇರವಾಗಿ S-400 ಸಿಸ್ಟಮ್ಸ್ಗಳ ಬಗ್ಗೆ. ನಮ್ಮಲ್ಲಿ ಭಾರತದ ಬಗ್ಗೆ ಒಂದು ಪ್ರಶ್ನೆ ಇದೆ. ಭಾರತ ಈಗ ನಾವು ಇಸ್ರೇಲ್ ಬಗ್ಗೆ ಮಾತಾಡ್ತೀವಿ, ಐರನ್ ಡೋಮ್ ಸಿಸ್ಟಮ್ಸ್ ಇದೆ ಅಂತ. ಐರನ್ ಡೋಮ್ ಸಿಸ್ಟಮ್ ಇಸ್ರೇಲ್ ತುಂಬ ಚಿಕ್ಕದಾದಂಥ ದೇಶ, ಆದರೆ ಭಾರತದ ವಿಡ್ತಿಗೆ ಅಥವಾ ಭಾರತದ ಅಗಾಧತೆಗೆ ಅಷ್ಟು ಸಾಕಾಗತ್ತ ನಮ್ಮಲ್ಲಿರುವಂಥ S-400 ಸಿಸ್ಟಮ್ಸ್ ಯಾವ ರೀತಿ ಎಕ್ವಿಪ್ಡ್ ಆಗಿದ್ದೀವಿ ನಾವು? ನೋಡಿ, ನಾವು ಬರೀ S-400 ಮೇಲೆ ರಿಲೇ ಆಗಿಲ್ಲ. ವಿ ಹ್ಯಾವ್ ಅವರ್ ಓನ್ ಸೆಲ್ಫ್ ಡೆವಲಪ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ರೈಟ್. ಅದು ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇಲ್ಲ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇಲ್ಲ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು. ಆಮೇಲೆ ಬಾರಾಕ್ 8 ವಿತ್ ಇಸ್ರೇಲ್ ನಾವೇ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಅನೇಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ. ಸೊ ಇಂಟಿಗ್ರೇಟೆಡ್ ಏರ್ ಸ್ಪೇಸ್ ಡಿಫೆನ್ಸ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಅವರು. ಅದರಲ್ಲಿ ಏನಂದರೆ S-400 ಹತ್ತತ್ರ 300 ಟಾರ್ಗೆಟ್ಸ್ನ ಡಿಟೆಕ್ಟ್ ಮಾಡಿ ನಮ್ಗೆ ಹೇಳುತ್ತೆ. 300 ಕಡೆ ಬರ್ತಾ ಇರೋ ಜಾಗಗಳು ಎಲ್ಲೆಲ್ಲಿಂದ 300 ಪ್ಲೇಸಸ್ ಇಟ್ ಕ್ಯಾನ್ ಡಿಟೆಕ್ಟ್ ಆ್ಯಂಡ್ ಗಿವ್ ಯು ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಕೊಟ್ಟಿದ ತಕ್ಷಣ ಅಟ್ ಎ ಟೈಮ್ 36 ಮಿಸೈಲ್ ಲಾಂಚ್ ಆಗುತ್ತೆ. ಅಟ್ ಎ ಟೈಮ್. ಓಕೆ. ಸೊ ಆ 36 ಮಿಸೈಲು, ಅದರಲ್ಲೂ 4 ವೆರೈಟಿ ಆಫ್ ಮಿಸೈಲ್ಸ್ ಇದೆ. ಒನ್ ಕ್ಯಾನ್ ಗೋ 400 ಕಿಲೋಮೀಟರ್ಸ್, ಒನ್ ಕ್ಯಾನ್ ಗೋ 250 ಕಿಲೋಮೀಟರ್ಸ್ ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಹೊಡೆದಾಕತ್ತೆ. ಅದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗೆ ಆ ಸೆಕೆಂಡ್ ಲೆವೆಲ್ಗೆ ಯೂಸ್ ಮಾಡ್ತಾರೆ. ಫಸ್ಟ್ 400 ಕಿಲೋಮೀಟರ್ಸ್ ರೇಂಜ್ಗೆ 30 ಕಿಲೋಮೀಟರ್ಸ್ ಹೈಟಲ್ಲಿ ಹೋಗೋದನ್ನು ಯೂಶಲಿ ಏರ್ಕ್ರಾಫ್ಟ್ಸು, ಈ ಬಾಂಬರ್ಸ್ಗಳನ್ನ ಹೊಡೆದಾಕಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಯು ಹ್ಯಾವ್ 250 ಆದಮೇಲೆ 120 ಬರುತ್ತೆ, ಮತ್ತು 40 ಕಿಲೋಮೀಟರ್ಸ್ ಇರುತ್ತೆ. ಸೊ ದೇರ್ ಆರ್ 4 ವೆರೈಟೀಸ್ ಆಫ್ ಮಿಸೈಲ್ಸ್. ಸೊ ಈ ಮಿಸೈಲ್ಸ್ಗಳ ಖಾಲಿ ಆಗ್ತಿದ್ದಂಗೆ ದೇರ್ ವಿಲ್ ಬಿ ದ ಸೆಕೆಂಡ್ ಮೀಡಿಯಂ ರೇಂಜ್ ಮಿಸೈಲ್ ವಿಚ್ ಗೆಟ್ಸ್ ಆಕ್ಟಿವೇಟೆಡ್. ಅದು ಸರ್, ಒಂದು ವೇಳೆ ನಮ್ಮ ಭಾರತದ ಮೇಲೆ ಇಸ್ರೇಲ್ ಮಾದರಿ ಏನಾದ್ರು ಅಟ್ಯಾಕ್ ಆದರೆ, ಲೈಕ್ ಎಟ್ ಎ ಟೈಮ್ ದರ್ ಆರ್ ಮಲ್ಟಿಪಲ್ ಇನ್ ಹಂಡ್ರೆಡ್ಸ್ ಏನಾದ್ರು ನಮ್ಮ ಮಿಸೈಲ್ ಬಂದರೆ ಆವಾಗ ನಮ್ಮ ಕೌಂಟ್ರೀಸ್ ಏನಾದ್ರು ಇದೆಯಾ? ಸಿ ವಿ ಹ್ಯಾವ್ ಎ ಚೈನ್ ಆಫ್ ಮಿಸೈಲ್ ಸಿಸ್ಟಮ್ಸ್. ಅಫ್ಕೋರ್ಸ್ ನೀವು 1000 ಬಂದರೆ ಆಗುತ್ತಾ ಅಂದರೆ ಖಂಡಿತ ಡಿಫಿಕಲ್ಟ್ ಇದೆ. ಅಫ್ಕೋರ್ಸ್ ಕೆಲವು ನಮ್ಮ ಟಾರ್ಗೆಟ್ಸ್ ಮೇಲೆ ಬೀಳ್ಬೋದು, ನಷ್ಟನೂ ಆಗ್ಬೋದು. ಐ ಕೆನಾಟ್ ಸೇ ವಿ ಆರ್ ಫುಲ್ ಪ್ರೂಫ್ 1000 ಒಂದೇ ಸಲ ಹೊಡೆದ್ರು ನಾವು ಏನೂ ಆಗಲ್ಲ ಅಂತ. ಪಾಕಿಸ್ತಾನ ಕೆಪಾಸಿಟಿ ಇದೆಯಾ? ಪಾಕಿಸ್ತಾನ್ ಆರ್ ಹ್ಯಾವಿಂಗ್ ಈ ಡ್ರೋನ್ಸ್ಗಳು ತುಂಬ ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ. ಬಿಕಾಸ್ ಈ ಟರ್ಕಿ ಈಸ್ ಗುಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಡ್ರೋನ್ಸ್, ಇರಾನ್ ಈಸ್ ಗುಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಡ್ರೋನ್ಸ್. ಸೊ ಈ ಡ್ರೋನ್ಸ್ಗಳನ್ನ ಅನೇಕ ಡ್ರೋನ್ಸ್ಗಳು ಕಲೆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಈ ಡ್ರೋನ್ಸ್ಗಳು ಸ್ವಾಮ್ ಡ್ರೋನ್ಸ್ ನೆನ್ನೆನೂ ಸ್ವಾಮ್ ಡ್ರೋನ್ಸ್ ಯೂಸ್ ಮಾಡಿದಾರಂತೆ. ಬಟ್ ಐ ಡೋಂಟ್ ನೋ ಹೌ ಮೆನಿ ಸ್ವಾಮ್ಸ್, ಎಷ್ಟಿರುತ್ತೆ ಅದರಲ್ಲಿ, ಎಷ್ಟು ಡ್ರೋನ್ಸ್ ಕಳಿಸಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಿಖರವಾದ ಮಾಹಿತಿ ಇಲ್ಲ. ಸೊ ನೆನ್ನೆನೂ ಸ್ವಾಮ್ ಡ್ರೋನ್ಸ್ ಯೂಸ್ ಮಾಡಿದ್ದಾರೆ. ಬಟ್ ನಾವು ಯೂಸ್ ಮಾಡಿರೋದು ಸ್ವಾಮ್ ಡ್ರೋನ್ಸ್ ಇವತ್ತು. ಓಕೆ. ನಾವು ಸುಮಾರು ಡ್ರೋನ್ಸ್ಗಳು ಕಳಿಸ್ಬಿಟ್ಟಿದ್ದೀವಿ.